ಇನ್ನು ಪವರ್ ಸೆಂಟರ್ ಆಗ್ತಾ ಇದೆ ಎಚ್.ಡಿ. ಕುಮಾರಸ್ವಾಮಿ ಅವರ ಜೆ.ಪಿ. ನಗರದ ನಿವಾಸ. ಎಲ್ಲರೂ ಕೂಡ ಕುಮಾರಸ್ವಾಮಿ ಅವರನ್ನ ಬಂದು ಭೇಟಿಯಾಗಿ ಚುನಾವಣೆಯಲ್ಲಿ ಸಹಕಾರ ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ. ಒಂದು ರೀತಿ ಪವರ್ ಸೆಂಟರ್ ಆಗ್ತಾ ಇದೆ ಎಚ್.ಡಿ. ಕುಮಾರಸ್ವಾಮಿ ಅವರ ನಿವಾಸ. ಮೈತ್ರಿ ಬಿಜೆಪಿ ಅಭ್ಯರ್ಥಿಗಳು ಬಂದು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಎಚ್.ಡಿ.ಕೆ ಅವರನ್ನ ಭೇಟಿಯಾಗಿದ್ದಾರೆ. ತೇಜಸ್ವಿ ಸೂರ್ಯ ಅವರು ಕ್ಯಾಂಡಿಡೇಟ್, ಕೆ ಸುಧಾಕರ್ ಕ್ಯಾಂಡಿಡೇಟ್, ಚುನಾವಣೆಗೆ ಸಹಕಾರ ಕೋರಿದ್ದಾರೆ. 2-3 ದಿನಗಳಲ್ಲಿ ಪ್ರಚಾರದಲ್ಲಿ ತೊಡಗ್ತಾರಂತೆ ಕುಮಾರಸ್ವಾಮಿ ಅವರು. ನಾಮಪತ್ರ ಸಲ್ಲಿಕೆ ವೇಳೆ ಬರಬೇಕು ನೀವು ಅಂತ ಆಹ್ವಾನಿಸಿದ್ದಾರೆ. ಇನ್ನೊಂದು ಕಡೆ ಕೊಪ್ಪಳ ಟಿಕೆಟ್ ವಂಚಿತ ಕರಡಿ ಸಂಗಣ್ಣ ಅವರು ಹೋಗಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ. ಸೊ ಒಂದು ರೀತಿಯಲ್ಲಿ ಬಿಜೆಪಿ ಲೀಡರ್ಸ್ಗಳೆಲ್ಲರೂ ಕೂಡ ಕುಮಾರಸ್ವಾಮಿ ಅವರ ಮನೆಗೆ ಹೋಗ್ಬಿಟ್ಟು ಅವರು ನೆನ್ನೆ ತಾನೇ ಡಿಸ್ಚಾರ್ಜ್ ಆಗಿ ಬಂದಿದ್ದಾರಲ್ಲ, ಅವರ ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಹೋಗಿ ಚುನಾವಣೆಗೆ ನಿಮ್ಮ ಸಹಕಾರ ಕೊಡಿ. ಈಗ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ JDSನ ಹೋಲ್ಡ್ ಇದೆ. ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣದಲ್ಲಿ ಅವರು ಕೂಡ ಒಂದಷ್ಟು ಓಟ್ಗಳಿದೆ JDS ಅವ್ರದ್ದು. ಸೊ ಹಾಗಾಗಿ ಕುಮಾರಸ್ವಾಮಿ ಬಂದರೆ ನಮಗೆ ಅನುಕೂಲ ಆಗುತ್ತೆ. ಮತ್ತು ಇದು ಮೈತ್ರಿ ಆಗಿರೋದ್ರಿಂದ ಸಹಜವಾಗಿ ಮೈತ್ರಿ ನಾಯಕರನ್ನು ಆಹ್ವಾನಿಸ್ತಕ್ಕಂಥದ್ದು, ಅವರ ಆರೋಗ್ಯ ವಿಚಾರಿಸ್ತಕ್ಕಂಥದ್ದು ಎಲ್ಲವೂ ಸಹಜ. ಹಾಗಾಗಿ ಎಲ್ಲರೂ ಕೂಡ ಸುಧಾಕರ್ ಅವರು, ತೇಜಸ್ವಿ ಸೂರ್ಯ, ಕರಡಿ ಸಂಗಣ್ಣ ಎಲ್ಲರೂ ಕೂಡ ಹೋಗಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸಿ ಚುನಾವಣೆಗೆ ಸಹಕಾರವನ್ನು ಕೋರ್ತಾ ಇದ್ದಾರೆ. ಅವರು ಇನ್ನೂ ಕೂಡ ಮೈತ್ರಿ ವಿಚಾರವಾಗಿ ಸಾಕಷ್ಟು ಅಂದರೆ ಅವರ ಆಪ್ತರನ್ನ ಕಂಟೆಸ್ಟ್ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡ್ತಾರೆ, ಬಂಡಾಯ ಕಂಟೆಸ್ಟ್ ಮಾಡ್ತಾರೆ ನೋಡಿ. ಆ ರೀತಿ ಯಾವುದೂ ಇಲ್ಲ. ಹಾಸನದಲ್ಲಿ ಪ್ರೀತಮ್ ಗೌಡ ಅವರು ಇನ್ನೂ ಕೂಡ ಮೈತ್ರಿ ವಿಚಾರವಾಗಿ ಸಾಕಷ್ಟು ಅಂದರೆ ಅವರ ಆಪ್ತರನ್ನ ಕಂಟೆಸ್ಟ್ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡ್ತಾರೆ, ಬಂಡಾಯ ಕಂಟೆಸ್ಟ್ ಮಾಡ್ತಾರೆ ನೋಡಿ. ಆ ರೀತಿ ಯಾವುದೂ ಇಲ್ಲ. ಹಾಸನದಲ್ಲಿ ಪ್ರೀತಮ್ ಗೌಡ ಅವರು ಇನ್ನೂ ಕೂಡ ಮೈತ್ರಿ ವಿಚಾರವಾಗಿ ಸಾಕಷ್ಟು ಅಂದರೆ ಅವರ ಆಪ್ತರನ್ನ ಕಂಟೆಸ್ಟ್ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡ್ತಾರೆ, ಬಂಡಾಯ ಕಂಟೆಸ್ಟ್ ಮಾಡ್ತಾರೆ ನೋಡಿ. ಆ ರೀತಿ ಯಾವುದೂ ಇಲ್ಲ. ಹಾಸನದಲ್ಲಿ ಪ್ರೀತಮ್ ಗೌಡ ಅವರು ಇನ್ನೂ ಕೂಡ ಮೈತ್ರಿ ವಿಚಾರವಾಗಿ ಸಾಕಷ್ಟು ಅಂದರೆ ಅವರ ಆಪ್ತರನ್ನ ಕಂಟೆಸ್ಟ್ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡ್ತಾರೆ, ಬಂಡಾಯ ಕಂಟೆಸ್ಟ್ ಮಾಡ್ತಾರೆ ನೋಡಿ. ಆ ರೀತಿ ಯಾವುದೂ ಇಲ್ಲ. ಹಾಸನದಲ್ಲಿ ಪ್ರೀತಮ್ ಗೌಡ ಅವರು ಇನ್ನೂ ಕೂಡ ಮೈತ್ರಿ ವಿಚಾರವಾಗಿ ಸಾಕಷ್ಟು ಖಂಡಿತವಾಗಿಯೂ NDA ಇವತ್ತು BJP ಮತ್ತು JDS ಮೈತ್ರಿ ಆದಮೇಲೆ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಮೈತ್ರಿ ಇದು. ಯಾಕೆಂದರೆ BJP ಮತ್ತು JDS ಎಂದೂ ಕೂಡ ಪರಸ್ಪರ ವೈರತ್ವ ಇರತಕ್ಕಂಥ ಪಕ್ಷಗಳಲ್ಲ. ಅದೇ ನೀವು JDS ಉದಯ ಆಗಿದ್ದೇ ಕಾಂಗ್ರೆಸ್ನ ವಿರೋಧ ಮಾಡ್ಕೊಂಡು ಆ ಪಕ್ಷ ಉದಯ ಆಗಿರೋದು ನೀವು ಇತಿಹಾಸ ನೋಡಿದಾಗ. ಹಾಗಾಗಿ ಸ್ಥಳೀಯ ಕಾರ್ಯಕರ್ತರಿರ್ಬೋದು, ಉನ್ನತ ಮಟ್ಟದ ನಾಯಕರುಗಳಲ್ಲಿ ಆ ಎರಡು ಪಕ್ಷಗಳ ಜೊತೆ ಸಮನ್ವಯತೆ ಬರದೇ ಇಲ್ಲ. ಆದರೆ ಇದು ನ್ಯಾಚುರಲ್ ಅಲಯನ್ಸ್ BJP ಮತ್ತು JDS. ಹಾಗಾಗಿ ನನಗೆ ಸಂಪೂರ್ಣ